ಭಾರಿ ಮಳೆಗೆ ಕೊಡಗು ಜಿಲ್ಲೆ ತತ್ತರಿಸಿ ಹೋಗಿದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಕ್ಷಣ ಕ್ಷಣಕ್ಕೂ ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ. ಭಾರಿ ಮಳೆ ಸುರಿತಾ ಇರೋದ್ರಿಂದ ಕೊಡಗು ಜಿಲ್ಲೆಯ ಜನಕ್ಕೆ ಈಗ ಆತಂಕ ಶುರುವಾಗಿದೆ. ಕಾವೇರಿ ನದಿ ಒಂದ್ ಕಡೆ ಉಕ್ಕಿ ಹರಿತಾ ಇದೆ. ಪ್ರವಾಹದ ಆತಂಕ ಹೆಚ್ಚಾಗ್ತಾ ಇದೆ ಈಗ ಜನರಿಗೆ. ಬಲಮುರಿ ಗ್ರಾಮ ಸುತ್ತುವರಿದ ಪ್ರವಾಹದ ನೀರು, ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನೀವು. ಜಿಲ್ಲೆಯಲ್ಲಿ ನಿನ್ನೆ ಮಧ್ಯಾಹ್ನದಿಂದ ಶುರುವಾದಂತಹ ಪುಷ್ಯ ಮಳೆಯ ಆರ್ಭಟ ಇನ್ನೂ ಕೂಡ ತಪ್ಪಲಿಲ್ಲ. ಇನ್ನೂ ಕೂಡ ಸಾಕಷ್ಟು ಮಳೆ ಸುರಿತಾ ಇರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಕೊಡಗಿನಲ್ಲಿ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಅದು ಎಷ್ಟು ಮಟ್ಟಿಗೆ ಅಂತಂದ್ರೆ ನೋಡ್ಲಿಕ್ಕೂ ಕೂಡ ಎದೆ ಜಲ್ಲನ್ನಂತೆ ಅಂತಹ ಅಪಾಯಕಾರಿ ಮಟ್ಟವನ್ನ ಮೀರಿ ಹರಿತಾ ಇರುವಂತದ್ದು. ನಾನು ಅದನ್ನ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ನೀವೀಗ. ಇದು ವಿರಾಜಪೇಟೆ ಹಾಗೂ ಮಡಿಕೇರಿ ತಾಲೂಕಿನ ಎರಡು ತಾಲೂಕುಗಳ ನಡುವೆ ಇರುವಂತಹ ಕಾವೇರಿ ನದಿ ಹರಿತಾ ಇರುವಂತದ್ದು. ಬೇತ್ರಿ ಸಮೀಪದಲ್ಲಿ ಹರಿತಿರುವಂತಹ ಈ ಕಾವೇರಿ ನದಿ ಎಷ್ಟು ಮಟ್ಟಿಗೆ ಭೀಕರವಾಗಿ ಹರಿತಾ ಇದೆ ಅನ್ನೋಂಥದ್ದು ಅದರ ಭೀಕರತೆ ಗೊತ್ತಾಗುತ್ತೆ. ಅಂದ್ರೆ ಸುಮಾರು ಈ ಸೇತುವೆ ಕೆಳಕ್ಕೆ ನಾವು ಅಂದಾಜನ್ನ ಮಾಡೋದಾದ್ರೆ ಸುಮಾರು 20 ಅಡಿಗೂ ಹೆಚ್ಚು ಆಳ ಇದೆ. ಅಷ್ಟು ಎತ್ತರಕ್ಕೆ ಈ ಕಾವೇರಿ ನದಿ ಈಗ ತುಂಬಿ ಹರಿತಾ ಇರೋಂಥದ್ದು. ಸೇತುವೆ ಇನ್ನೇನು ಜಸ್ಟ್ 1.5 ಇಂದ 2 ಅಡಿ ನೀರು ಬಂದ್ರೆ ಸಾಕು, ಬಹುಶಃ ಸೇತುವೆ ಮೇಲೆ ನೀರು ಹರಿಯುತ್ತೆ. ಅಷ್ಟು ಅಪಾಯ ಮಟ್ಟದಲ್ಲಿ ಕಾವೇರಿ ನದಿ ತುಂಬಿ ಹರಿತಿರೋಂಥದ್ದು. ನೋಡಿದ್ರೇನೆ ಭಯ ಆಗುತ್ತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ. ನಿನ್ನೆ ಮಧ್ಯಾಹ್ನ ಸುರುವಂತಹ ಮಳೆ ಇವತ್ತು ಮಧ್ಯಾಹ್ನದವರೆಗೆ ಬರೋಬ್ಬರಿ 6 ಇಂಚಷ್ಟು ಮಳೆ ಸುರಿದಿರುವಂತಹದ್ದು. ಆ ಪರಿಣಾಮವಾಗಿ ಕಾವೇರಿ ಇಷ್ಟು ಮಟ್ಟಿಗೆ ಉಕ್ಕಿ ಹರಿತಾ ಇದೆ. ಈಗಾಗಲೇ ತಗ್ಗು ಪ್ರದೇಶಗಳಿಗೆಲ್ಲವೂ ಕೂಡ ಕಾವೇರಿ ನದಿಯ ಪ್ರವಾಹದ ನೀರು ಹರಿತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ರಸ್ತೆಗಳಿಗೆ ನೀರು ಬಂದಿದೆ. ಸಾಕಷ್ಟು ಕಡೆಗಳಲ್ಲಿ ವಸತಿ ಪ್ರದೇಶಗಳಿಗೂ ಕೂಡ ಕಾವೇರಿ ನದಿಯ ನೀರು ಹರಿತಾ ಇರೋಂಥದ್ದು. ಈಗಾಗಲೇ ಭಾಗಮಂಡಲದ ಬಗಂಡೇಶ್ವರ ಏನಿದೆ, ತ್ರಿವೇಣಿ ಸಂಗಮ ಏನಿದೆ, ಆ ತ್ರಿವೇಣಿ ಸಂಗಮದಲ್ಲಿ ಬಗಂಡೇಶ್ವರ ದೇವಾಲಯದ ಆವರಣದವರೆಗೆ ಈಗಾಗಲೇ ಕಾವೇರಿಯ ನದಿ ಉಕ್ಕಿ ಹರಿತಾ ಇರೋಂಥದ್ದು. ಈಗಾಗಲೇ ಇಷ್ಟೊಂದು ಮಳೆ ಸುರಿತಾ ಇದ್ರೆ ಮತ್ತೊಂದ್ ಕಡೆ ಇನ್ನೂ ಕೂಡ ಮತ್ತಷ್ಟು ಮಳೆ ಜಾಸ್ತಿ ಆಗ್ತಾನೆ ಇದೆ. ಇನ್ನೂ 2 ದಿನಗಳ ಕಾಲ, ಅಂದ್ರೆ ನಾಳೆ ಮತ್ತೆ ನಾಡಿದ್ದು 2 ದಿನಗಳ ಕಾಲ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತಹದ್ದು. ಅಂದ್ರೆ 200 ಮಿಲಿಮೀಟರ್ಗೂ ಹೆಚ್ಚು ಮಳೆ 24 ಗಂಟೆಗಳ ಅವಧಿಯಲ್ಲಿ ಆಗುತ್ತೆ ಅನ್ನಂತಹ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹದ್ದು. ಹೀಗಾಗಿ ಇದು ಕೊಡಗಿಗೆ ಒಂದ್ ರೀತಿಯ ಆತಂಕವನ್ನ ತಂದುಟ್ಟಿರುವಂತದ್ದು ನೋಡ್ಬೋದು. ಆ ಭಾಗದಲ್ಲಿ ಕೆಲವು ಶೆಡ್ಗಳಿದ್ದು, ಹೊಲಗದ್ದೆಗಳಿದ್ದು ಅವೆಲ್ಲವೂ ಕೂಡ ಈಗಾಗಲೇ ಜಲವೃತ ಆಗಿದ್ದಾವೆ. ಮತ್ತೊಂದು ಕಡೆ ಇಲ್ಲಿಂದ ಕೆಳಭಾಗಕ್ಕೆ ಹೋದ್ರೆ ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹೀಗೆ ಕಾವೇರಿಯ ನದಿ ಉಗ್ರ ರೂಪವನ್ನ ತೆಗೆದುಕೊಂಡು, ಉಗ್ರ ರೂಪವನ್ನ ತಾಳಿ ಪ್ರವಾಹವಾಗಿ ಹರಿತಾ ಇರೋಂಥದ್ದು. ಏನಾದರೂ ಮಳೆ ಕಡಿಮೆ ಆಗದೆ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮುನ್ಸೂಚನೆ ಏನಿದೆ, ಆ ಮುನ್ಸೂಚನೆಯಂತೆ ಏನಾದ್ರೂ ಸಾಕಷ್ಟು ಮಳೆ ಸುರಿದಿದೆ ಆದಲ್ಲಿ ಜಿಲ್ಲೆಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರುವಂತಹ ಸಾಕಷ್ಟು ಗ್ರಾಮೀಣ ಪ್ರದೇಶಗಳಿದಾವೆ, ಹಳ್ಳಿಗಳಿದಾವೆ, ಅವೆಲ್ಲವೂ ಕೂಡ ಪ್ರವಾಹಕ್ಕೆ ಸಿಲುಕುವಂತಹ ಎಲ್ಲ ಸಾಧ್ಯತೆಗಳಿದಾವೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.